ಹಾಯ್ ನಮಸ್ಕಾರ, ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೌರೆಕಾಯಿ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸೌರೆಕಾಯಿ ರವೆ ಹಾಕಿದ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಚಿಕ್ಕದು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಸೌರೆಕಾಯಿ, ಮತ್ತು 1 ಕಪ್ ರವೆ ತೊಗೊಂಡಿದ್ದೀನಿ. ಯಾವ ರವೆನ ತೊಗೊಂಡ್ರೆ ಉಪ್ಪಿಟ್ಟು ರವೆ ಇಲ್ಲಾಂದರೆ ಸಿರೋಟಿ ರವೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಸೌರೆಕಾಯಿನ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಇದ್ರದ್ದು ಸಿಪ್ಪೆ ತೆಕ್ಕೊಂಬಿಡೋಣ. ಈ ಫುಲ್ಲು ಸಿಪ್ಪೆ ತೆಗೆದುಬಿಡೋಣ. ನೋಡಿ, ಚೆನ್ನಾಗಿ ಸಿಪ್ಪೆ ತೆಗೆದು ಎಳೆದು ನಾನು ಹಾಗಾಗಿ ತುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣಗಿದೆಯಲ್ಲ, ಇದರೊಳಗೆ ತುರ್ಕೊಬೇಕಾಗ್ತೈತೆ. ನೋಡಿ, ಈ ಥರ ತೀರಾ ಸಣ್ಣ ಇರಲಿ. ನೋಡಿ, ಚೆನ್ನಾಗಿ ತುರ್ಕೊಂಡಿದ್ದೀನಿ. ಈ ರೀತಿ ಬೀಜ ಇದ್ದಿಲ್ಲ, ಹಾಗಾಗಿ ತುರ್ಕೊಂಡಿದ್ದೀನಿ. ಬೀಜ ಇದ್ದರೆ ತೆಗೆದುಬಿಟ್ಟು ತುರ್ಕೊಬೋದು. ಒಂದು ಪಾತ್ರೆ ತೆಗೆದು ಅದಕ್ಕೆ ಹಾಕ್ಕೊಂಬಿಡೋಣ. 1 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. 1 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತುರ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಬಿಳಿ ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ, ಅದು ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ನಿಮ್ಮ ಮನೆಗೆ ಕೊತ್ತಂಬರಿ ಇಲ್ಲಾಂದರೆ ನೀವು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಬೋದು. ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯೊಳಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ರವೆ ಹಾಕ್ಕೊತೀನಿ. ಈಗ ಫಸ್ಟು ನೀರು ಹಾಕೋಕ್ಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೈಯೊಳಗೆ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನೀರು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಸೌರೆಕಾಯಿ ಹಾಕಿದ್ದೀವಲ್ಲ, ಅದರದ್ದೇ ನೀರು ಬಿಟ್ಕೊತೈತೆ. ಇವಾಗ ಒಂದು 10 ನಿಮಿಷ ಹಾಗೆ ಇಡೋಣ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಇಡೋಣ. ಮಿಕ್ಸ್ ಮಾಡಿ ಆಗ್ಬಿಟ್ಮೇಲೆ ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಒಂಚೂರು ನೀರು ಹಾಕ್ಕೊಬೇಕಾಗ್ತೈತೆ. ನೋಡಿ, ಸ್ವಲ್ಪ ತೀರ ಗಟ್ಟಿ ಇದೆ. ಚೂರು 1 ಸ್ಪೂನಷ್ಟು ಸಾಕು. ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹೀಗೆ ಸಾಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಸೈಜ್ ಒಳಗೆ ಒಂದು ಉಂಡೆ ತೊಗೊಂಬಿಡೋಣ. ಹೀಗೆ ಒಂದು ಸೀಟ್ ಹಾಕ್ಕೊಳ್ಳೋಣ. ಸುಮ್ಮನೆ ಒಂಚೂರು ಆಯಿಲ್ ಹಚ್ಕೊಳ್ಳೋಣ ಪೇಪರ್ ಮೇಲೆ. ಬಟರ್ ಪೇಪರ್ ಇಲ್ಲಾಂದರೆ ಬಾಳೆ ಎಳೆ ಆದರೂ ನಡೀತೈತೆ. ನೋಡಿ, ಚೆನ್ನಾಗೆ ಆ ಕಡೆ ಈ ಕಡೆ ಎಣ್ಣೆನ ಸವರ್ಕೊಂಬಿಡೋಣ. ತವಾ ಬಿಸಿಗೆ ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ಹಾಕ್ಕೊಂಡು ಲೈಟಾಗಿ ತಟ್ಕೊಳ್ಳೋಣ. ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡ್ರಿ. ನಿಮ್ಗೆ ಎಷ್ಟು ತೆಳು ಬೇಕೋ ನೋಡಿಕೊಂಡು ತಟ್ಕೊಂಡ್ರಿ. ನೋಡಿ, ಆಗಿದೆ. ನೀವು ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಹಾಕಿಲ್ಲ ಅಂದ್ರೂ ನಡೀತೈತೆ. ನೋಡಿ, ಆಗಿದೆ. ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಹಾಕ್ಕೊಳ್ಳೋಣ. ಮೀಡಿಯಮ್ ಉರಿಯೊಳಗೆ ಬೇಯಿಸೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ. ಯಾರಿಗಾನ ಹುಷಾರಿಲ್ಲದಿರ್ತೈತಲ್ಲ ಅಂಥವ್ರಿಗೆಲ್ಲ ಮಾಡಿಕೊಡಿ, ತುಂಬ ಒಳ್ಳೆಯದಿದು. ತಿರುಗಿಸಾಕಿದ್ದೀನಿ. ನೋಡಿ, ಆಗಿದೆ. ತೆಗೆಯೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ಸೌರೆಕಾಯಿ ರೊಟ್ಟಿ. ನೋಡಿ, ಎಷ್ಟು ತೆಳು ಇದೆ, ಎಷ್ಟು ಚೆನ್ನಾಗಿರ್ತೈತೆ. ತಿನ್ಲಿಕ್ಕಂದರೆ ಅಷ್ಟೇ ಮಜವಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಾನು ವೀಡಿಯೋ ನೋಡೋದಕ್ಕೆ. ಬಾಯ್.